ಹಲೋ ಎವ್ರಿವನ್. ಇವತ್ತು KCET ಎಕ್ಸಾಮು ಮ್ಯಾಥ್ಸ್ ಎಕ್ಸಾಮ್ ನಡೀತು. ಓಕೆ, ಸೊ ಕ್ವಶನ್ ಪೇಪರ್ ಈಸಿನ ಇತ್ತು. ಆಲ್ಮೋಸ್ಟ್ ನಾವು ಮಾಡಿಸಿದ ಕ್ವಶನೇ ಬಂದಿದ್ದಾವೆ ನೋಡಿ. ಓಕೆ, ನೋಡಿ ಬೇಕಾದ್ರೆ ನಾನು ಎಲ್ಲ ಕ್ರಾಶ್ ಕೋರ್ಸಲ್ಲಿ ಏನು ಮಾಡಿಸಿದ್ದೀನಿ ಆಲ್ಮೋಸ್ಟ್ ಅದ್ರ ರಿಲೇಟೆಡ್ ಕ್ವಶನ್ಸ್ ಬಂದಿದ್ದಾವೆ. ಬೇಕಾದ್ರೆ ನೋಡಿ, ಇಂಟಿಗ್ರಲ್ಸ್ ಕಂಟಿನ್ಯೂಟ್ ಅಂಡ್ ಡಿಫ್ರೆನ್ಷಿಯೇಟ್ ಬಿಟ್ಟು ಉಳ್ಕಿದ್ದೆಲ್ಲ ಆಲ್ಮೋಸ್ಟ್ ಅದೇ ಥರ ಬಂದಿದ್ದಾವೆ. ಬಟ್ ನಿಮಗೆ ಇಂಟಿಗ್ರೇಷನ್ ಕಾನ್ಸೆಪ್ಟ್ ಗೊತ್ತಿದ್ರೆ ಸೊ ಈಸಿಯಾಗಿ ಸಾಲ್ವ್ ಮಾಡ್ಬೋದಿತ್ತು. ಓಕೆ, ಅದು ಒಂದು ಬಿಟ್ಟು ಉಳ್ಕಿದ್ದೆಲ್ಲ ಆಲ್ಮೋಸ್ಟ್ ನಾವು ಮಾಡಿಸಿದ್ದೆ ಕ್ವಶನ್ ಬಂದಿದ್ದಾವೆ. ಓಕೆ, ಈಗ ನೋಡಿ ನಾನು ಏನು ಮಾಡ್ತೀನಿ ಅಂದರೆ ಈಗ ಸೊ ಪ್ರತಿಯೊಂದು ಕ್ವಶನ್ದು ಕೀ ಆನ್ಸರ್ ಹೇಳ್ಕೊಂಡು ಹೋಗ್ತೀನಿ. ಓಕೆ, ನಾನು ಕಂಪ್ಲೀಟ್ ಸೊಲ್ಯೂಷನ್ ಬೇಕಾದ್ರೆ ನೆಕ್ಸ್ಟ್ ವಿಡಿಯೋಲಿ ಮಾಡ್ತೀನಂತೆ. ಓಕೆ, ಈಗ ಕಂಪ್ಲೀಟ್ ಸೊಲ್ಯೂಷನ್ ನೆಕ್ಸ್ಟ್ ವಿಡಿಯೋಲಿ, ಯಾಕಂದರೆ ಈಗ ನೋಡಿ ಬೆಳಗ್ಗೆಯಿಂದ ಸಾಯಂಕಾಲವರೆಗೆ ಕ್ಲಾಸ್ ತೊಗೊಂಡು ಮತ್ತೆ ಈಗೂ ಕ್ಲಾಸ್ ತೊಗೊಂಡು ಇದನ್ನು ಮತ್ತೆ ಕ್ಲಾಸ್ ಮಾಡ್ತೀನಿ. ಅದಕ್ಕೋಸ್ಕರ ಈವ್ನಿಂಗ್ ಈಗ ನೈಟ್ ನಾನು ಮಾಡ್ತೀನಿ, ಬೆಳಿಗ್ಗೆ ತನಕ ನಾನು ಅಪ್ಲೋಡ್ ಮಾಡ್ತೀನಿ. ಓಕೆ, ಸೊ ನೋಡಿ ಇಲ್ಲಿ ನಮಗೆ B2 ವರ್ಷನ್ನು, ಓಕೆ B2 ವರ್ಷನ್ನು ತೊಗೊಂಡು ನಾನು ಸಾಲ್ವ್ ಕೀ ಆನ್ಸರ್ ಕೊಡ್ತಿದ್ದೀನಿ. ಓಕೆ, ಮತ್ತು ನೀವು ವರ್ಷನ್ ಚೇಂಜ್ ಇದ್ದರೆ ನಾವು ಏನು ಮಾಡೋಕ್ಕಾಗಲ್ಲ. B2 ವರ್ಷನ್ ನೋಡಿ. ಸೊ B2 ವರ್ಷನ್. ಓಕೆ, ನೋಡಿ ಫಸ್ಟ್ ನಮಗೆ ಕ್ವಶನ್ ನಂಬರ್ 1 ಏನು ಕೊಟ್ಟಿದ್ದಾರೆ ಅಂದರೆ ಇದು ಕೊಟ್ಟಿದ್ದಾರೆ. ಓಕೆ, ಇದ್ರ ಕೀ ಆನ್ಸರ್ ಏನು ಮಾಡ್ತೀವಿ ನೋಡಿ. ಏನು ಕೊಟ್ಟಿದ್ದಾರೆ, ಎ ವೆಕ್ಟರ್ ಕೊಟ್ಟಿದ್ದಾರೆ, ಬಿ ವೆಕ್ಟರ್ ಕೊಟ್ಟಿದ್ದಾರೆ, ಸಿ ವೆಕ್ಟರ್ ಕಂಡುಹಿಡಿಯಬೇಕು ನಾವು. ಎ ಕ್ರಾಸ್ ಸಿ ಮಾಡಿದಾಗ ಬಿ ವೆಕ್ಟರ್ ಬರುತ್ತೆ, ಆ್ಯಂಡ್ ಎ ಡಾಟ್ ಪ್ರಾಡಕ್ಟ್ ಸಿ ಮಾಡಿದಾಗ 3 ಬಂದರೆ ದೆನ್ ಸಿ ವೆಕ್ಟರ್ ಏನು ಬರುತ್ತೆ ಕಂಡುಹಿಡಿಯ. ಸೊ ಯಾವ್ದಾಗುತ್ತೆ ಅಂದರೆ ಆಪ್ಷನ್ 3. ಸೊ ಆಪ್ಷನ್ 3 ಕೀ ಆನ್ಸರು 3 ಆಗುತ್ತೆ ನೋಡಿ. ಸೊ ಥರ್ಡ್ ಈಸ್ ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ದಾರೆ ಅಂದರೆ, ಸೊ ನೆಕ್ಸ್ಟ್ ದ ವ್ಯಾಲ್ಯೂ ಆಫ್ ಲ್ಯಾಂಬ್ಡಾ ಆರ್ಥೋಗೋನಲ್ ಅಂದರೆ ಇದು ಡಾಟ್ ಪ್ರಾಡಕ್ಟ್ ಏನಿರುತ್ತೆ 0 ಆಗುತ್ತೆ. ಇದು ಎರಡು ಡಾಟ್ ಪ್ರಾಡಕ್ಟ್ ಏನಾಗುತ್ತೆ 0 ಆಗುತ್ತೆ. ಡಾಟ್ ಪ್ರಾಡಕ್ಟ್ 0 ಆಗುತ್ತೆ, ನಮಗೆ ಲ್ಯಾಂಬ್ಡಾ ವ್ಯಾಲ್ಯೂ ಏನು ಬರುತ್ತೆ ನಮಗೆ -5 ಬರುತ್ತೆ ನೋಡಿ. -5 ಆಪ್ಷನ್ 2 ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕ್ವಶನ್ ನಂಬರ್ 3. ಓಕೆ, ಇದೆಲ್ಲ ನೋಡಿ, ಇದೆಲ್ಲ ಕ್ವಶನ್ಸ್ ಮಾಡಿಸಿದ್ದೀನಿ, ಈ ಥರ ಕ್ವಶನ್ ಮಾಡಿಸಿದ್ದೀನಿ, ಇದು ಕ್ವಶನ್ ಮಾಡಿಸಿದ್ದೀನಿ ನಾನು. ಓಕೆ, ಸೊ ನಾವು ಇವೆಂಟ್ ನೋಡಿ, ಸೊ ನಮಗೆ ದ ಆಂಗಲ್ ಬಿಟ್ವೀನ್, ಓಕೆ ಡೈರೆಕ್ಷನ್ ರೇಷಿಯೋಸ್ ಕೊಟ್ಟಿದ್ದಾರೆ. ಡೈರೆಕ್ಷನ್ ರೇಷಿಯೋಸ್ ಕೊಟ್ಟಾಗ ಆಂಗಲ್ ಬಿಟ್ವೀನ್ ದೀಸ್ ಟು ಲೈನ್ಸ್ ಮಾಡಿದಾಗ ಏನು ಮಾಡಬೇಕು. ಓಕೆ, ಸೊ ನಮಗೆ ಡಾಟ್ A1 ಇಂಟು A2 B1 ಇಂಟು B2 ಪ್ಲಸ್ C1 ಇಂಟು C2 ಕಂಡುಹಿಡಿದು, ಓಕೆ ಡಿವೈಡೆಡ್ ಬೈ ರೂಟ್ ಆಫ್ A1 ಸ್ಕ್ವೇರ್ ಪ್ಲಸ್ B1 ಸ್ಕ್ವೇರ್ ಪ್ಲಸ್ C1 ಸ್ಕ್ವೇರ್ ಇಂಟು ರೂಟ್ ಆಫ್ A2 ಸ್ಕ್ವೇರ್ ಪ್ಲಸ್ B2 ಸ್ಕ್ವೇರ್ ಪ್ಲಸ್ C2 ಸ್ಕ್ವೇರ್ ಮಾಡಿದ್ರೆ ಸೊ ನಮಗೆ ಆಂಗಲ್ ಬರುತ್ತೆ. ಬಟ್ ಸೊ A1 ಇಂಟು A2 B1 ಇಂಟು B2 C1 ಇಂಟು C2 ಮಾಡಿದ್ರೆ ಅದೇನು 0 ಬಂದ್ಬಿಡುತ್ತೆ. ಸೊ ನಮಗೆ ಎರಡು ಲೈನ್ಸ್ ಯಾವಾಗ 0 ಇರುತ್ತೆ, ಎರಡು ಲೈನ್ಸ್ ನಮ್ಗೆ 0 ಬರುತ್ತೆ ಅಂದರೆ ಕಾಸ್ಟ್ ಥೀಟಾದಲ್ಲಿ 0 ಅಂತ. ಕಾಸ್ಟ್ ಥೀಟಾದಲ್ಲಿ ಯಾವಾಗ 0 ಆಗುತ್ತೆ 90 ಡಿಗ್ರಿ ಇದ್ದಾಗ, 90 ಡಿಗ್ರಿ ಇದ್ದಾಗ 0, ವಿಚ್ ಮೀನ್ಸ್ ನಮ್ಗೆ ಕೀ ಆನ್ಸರ್ ಏನು ಬರುತ್ತೆ 1 ಬರುತ್ತೆ ನೋಡಿ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಮೆಜರ್ ದಿ ಆಂಗಲ್. ಇದನ್ನು ಮಾಡಿದ್ದೀವಿ, ಇದು ಕ್ವಶನ್ ಡೈರೆಕ್ಟ್ ಕ್ವಶನ್ ಮಾಡಿದ್ದೀವಿ ಇದು. ಓಕೆ, ಇದಕ್ಕೆ ಆಪ್ಷನ್ 2 ಬರುತ್ತೆ ನೋಡಿ ಡೈರೆಕ್ಟ್. ಇದು ಈಗ ಜಸ್ಟ್ ಫಾರ್ಮುಲಾ ಹೇಳಿದ, ಆ ಫಾರ್ಮುಲಾ ಯೂಸ್ ಮಾಡ್ಕೊಂಡೆ ಮಾಡಬೇಕಿದು. ಓಕೆ, ನೆಕ್ಸ್ಟ್ ಇದನ್ನ ನೋಡಿ, ಇದ್ರದ ನಮಗೆ ಸ್ಟ್ರೇಟ್ ಲೈನ್ಸ್ ಕ್ವಶನ್ ಇದು. ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡ್ಬೇಕಿದ್ದನ್ನ. ಸೊ ವಿಚ್ ಆಪ್ಷನ್ ಕ್ವಶನ್ ನಂಬರ್ 3 ಆಗುತ್ತೆ ನೋಡಿ. ಆನ್ಸರ್ 3 ಆಗುತ್ತೆ ನೋಡಿ. ಇದು ಸೆಕ್ಷನ್ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡೋಕೆ ಭಾಳ ಈಸಿ ಇದೆ ಇದನ್ನು. ಓಕೆ, ನೆಕ್ಸ್ಟ್ ಇದು ನೋಡಿ, ನಮಗೆ ಕೋನಿಕ್ ಸೆಕ್ಷನಲ್ಲಿ ಒಂದೇ ಕ್ವಶನ್ ಕೇಳಿದ್ರೆ, ಅದಕ್ಕೋಸ್ಕರ ನಾನು ಈ ಚಾಪ್ಟರ್ ಮಾಡಿದ್ದಿಲ್ಲ. ಓಕೆ, ಕೋನಿಕ್ ಸೆಕ್ಷನು. ಓಕೆ, ಸೊ ನಮ್ಗೆ ಇದೇನಾಗುತ್ತೆ, ಸೊ ಇಟ್ ಈಸ್ ಆಲ್ಫಾ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ಬೀಟಾ ವ್ಯಾಲ್ಯೂ ಇಸ್ ಗ್ರೇಟರ್ ದನ್ ಈಕ್ವಲ್ ಟು 0 ಅಂತ ಹೇಳಿ, ದೆನ್ ಇಟ್ ಈಸ್ ಹೈಪರ್ಬೋಲ್. ಎಸ್, ಇಟ್ ಈಸ್ ಕರೆಕ್ಟ್ ಇದೆ. ಓಕೆ, ಒನ್ ಬೀಟಾ ವ್ಯಾಲ್ಯೂ ಗ್ರೇಟರ್ ದನ್ 90 ಡಿಗ್ರಿ ಅಂತ ಬಂದರೆ ಇಟ್ ಈಸ್ ನಾಟ್ ಎಲಿಪ್ಸ್ ಆಗಲ್ಲ ಅದು. ಓಕೆ, ಸೊ ಎಲಿಪ್ಸ್ ಆಗಲ್ಲ. ಸೊ ದಟ್ ಈಸ್ ವೈ ನಮ್ಗೆ ಏನಾಗುತ್ತೆ, ಯಾವ ಸ್ಟೇಟ್ಮೆಂಟು, ಓಕೆ ದಟ್ ಈಸ್ ಕೀ ಆನ್ಸರ್ ಕೀ ಏನು ಬರುತ್ತೆ 1 ಬರುತ್ತೆ ನೋಡಿ. ಸೊ ದಟ್ ಈಸ್ ಸ್ಟೇಟ್ಮೆಂಟ್ 1 ಇಸ್ ಟ್ರೂ, ಸ್ಟೇಟ್ಮೆಂಟ್ 2 ಇಸ್ ಫಾಲ್ಸ್. ಬಟ್ ಇದು ಎಲಿಪ್ಸ್ ಆಗಲ್ಲ ಇದು. ಓಕೆ, ಸೊ ನಾವು ನೆಕ್ಸ್ಟ್ ನೋಡಿ ಏನಿದೆ ನಮಗೆ. ಸೊ ದಟ್ ಈಸ್ ನೆಕ್ಸ್ಟ್ 3 ಪಾಯಿಂಟ್ಸ್. ಓಕೆ, 3 ಪಾಯಿಂಟ್ಸ್. ಈ 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ ರೈಟ್ ಆಂಗಲ್ಡ್ ಎಟ್ ಬಿ. ಓಕೆ, ಇಲ್ಲಿ ನೋಡಿ ಇದನ್ನೇನು ಮಾಡ್ಬೇಕಂದ್ರೆ, ಸೊ ನಾವು ರೈಟ್ ಆಂಗಲ್ಡ್ ಹಾಕ್ಕೊಂಡು ಫಸ್ಟ್ ಏನು ಮಾಡ್ಬೇಕಂದ್ರೆ ಸ್ವಲ್ಪ ಹೇಳ್ತೀವಿ ನೋಡಿ, ಜಾಸ್ತಿ ಹೇಳ್ಕೊಡಕ್ಕೆ ಹೋಗಲ್ಲ. ಓಕೆ, ಸೊ ದಟ್ ಈಸ್ ಇದು ಎ ಪಾಯಿಂಟ್. ಓಕೆ, ದಿಸ್ ಎ ಪಾಯಿಂಟ್. ಓಕೆ, ಇದು ಬಿ ಪಾಯಿಂಟ್. ಓಕೆ, ಸೊ ದಿಸ್ ಸಿ ಪಾಯಿಂಟ್. ರೈಟ್ ಆಂಗಲ್ಡ್ ನೋಡಿ, ಎ ಬಿ ಕಂಡುಹಿಡಿಯಿರಿ, ಬಿ ಸಿ ಕಂಡುಹಿಡಿಯಿರಿ. ಓಕೆ, ಎ ಬಿ ವೆಕ್ಟರ್ ಕಂಡುಹಿಡ್ಕೊಂಡು ಎ ಬಿ ವೆಕ್ಟರು, ಓಕೆ ಸೊ ಆ್ಯಂಡ್ ಬಿ ಸಿ ವೆಕ್ಟರ್ ಕಂಡುಹಿಡ್ಕೊಂಡು ಬಿ ಸಿ ವೆಕ್ಟರ್ ಡಾಟ್ ಪ್ರಾಡಕ್ಟ್ ಮಾಡಿದ್ರೆ, ರೈಟ್ ಆಂಗಲ್ ಇದೆ, ಡಾಟ್ ಪ್ರಾಡಕ್ಟ್ ಮಾಡಿದ್ರೆ 0 ಬರುತ್ತೆ. ಡಾಟ್ ಪ್ರಾಡಕ್ಟ್ ಮಾಡಿದ್ರೆ 0 ಬರುತ್ತೆ ಅಂದರೆ ಸೊ ಅವಾಗ ನಮಗೆ ಇಲ್ಲಿ ಲ್ಯಾಂಬ್ಡಾ ವ್ಯಾಲ್ಯೂ ಬರುತ್ತೆ, ಲ್ಯಾಂಬ್ಡಾ ವ್ಯಾಲ್ಯೂ ಸಮಥಿಂಗ್ ಏನೋ ಬರುತ್ತೆ. ಓಕೆ, ಸೊ ದೀಸ್ ಯಾವ್ದು ಬರುತ್ತೆ ನಮಗೆ -1 and 4 ಬರುತ್ತೆ, -1 or 4 ಬರುತ್ತೆ. ದಟ್ ಈಸ್ ಕೀ ಸೆಕೆಂಡ್ ಆನ್ಸರ್ ನೋಡಿ ಕರೆಕ್ಟ್. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನು ಬರುತ್ತೆ ಅಂದರೆ, ಸೊ ನಮಗೆ ಓಕೆ ಇದನ್ನು ಈಸಿಯಾಗಿ ಮಾಡ್ಬೋದು ಲಿಮಿಟ್ಸ್ ಯೂಸ್ ಮಾಡ್ಕೊಂಡು. ನಮ್ಗೆ ಏನು ಬರುತ್ತೆ ಆನ್ಸರ್ ನಮಗೆ 3 ಬರುತ್ತೆ ನೋಡಿ. ಓಕೆ, ಲಿಮಿಟ್ಸು ಈ ಥರ ಕ್ವಶನ್ ಮಾಡಿಸಿಲ್ಲ ನಾನು, ಬಟ್ ಇದು ಈ ಥರ ಸ್ವಲ್ಪ ಐಡಿಯಾ ಮಾಡಿಸಿದೆ. ಈ ಥರದ್ದು ನಂಗೆ ಎಲ್ಲ ಹಾಸ್ಪಿಟಲ್ ಯೂಸ್ ಮಾಡ್ಕೊಂಡು ಮಾಡ್ಬೋದು ಇದನ್ನು. ಓಕೆ, ಸೊ ನಮಗೆ ಎಲ್ಲ ಹಾಸ್ಪಿಟಲ್ ಯೂಸ್ ಮಾಡ್ಕೊಂಡು ಮಾಡ್ಬೋದು. ಈ ಥರ ಕ್ವಶನ್ ಮಾಡಿದ್ದೀನಿ ನಾನು, ಈ ಥರ ಕ್ವಶನ್ ಇದೇ ಥರ ಎಕ್ಸಾಕ್ಟ್ಲಿ ಇದೇ ಕ್ವಶನ್ ನೋಡಿ, ಬಟ್ ಡಿಫ್ರೆಂಟ್ ಥರದ ಕ್ವಶನ್ ಮಾಡಿಸಿದ್ದು. ಓಕೆ, ಸೊ ಆನ್ಸರ್ 3 ಆಗುತ್ತೆ ನೋಡಿ. 3 ಆನ್ಸರ್ ಇದೆ ಕರೆಕ್ಟ್ ಆನ್ಸರ್. ಓಕೆ, ಇಲ್ಲಿ ನೋಡಿ ಅದೇ ಥರ. ಓಕೆ, ಆನ್ಸರ್ ಕೀ ನಮ್ಗೆ ಇದು ಯಾವ್ದಾಗುತ್ತೆ ನೋಡಿ. ಸೊ ಆನ್ಸರ್ ಕೀ ನಮಗೆ ಇದು ನೋಡಿ, ಇದಕ್ಕೆ ಸಪ್ರೇಟಾಗಿ ಲಿಮಿಟ್ ಸಬ್ಸ್ಟಿಟ್ಯೂಟ್ ಕಂಡುಹಿಡ್ಕೊಡಿ, ಇದಕ್ಕೆ ಸಪ್ರೇಟಾಗಿ ಲಿಮಿಟ್ ಕಂಡುಹಿಡ್ಕೊಡಿ. ಅದೇನು ಬರುತ್ತೆ ನಮಗೆ, ಸೊ ದಟ್ ಈಸ್ 5 ಬರುತ್ತೆ ನೋಡಿ. ದಟ್ ಈಸ್ ಏನು ಬರುತ್ತೆ ನಮಗೆ 5 ಬರುತ್ತೆ. ಸೊ ದಟ್ ಈಸ್ ಕೀ ಆನ್ಸರ್ 2. ಇಟ್ ಈಸ್ ಕರೆಕ್ಟ್ ಆನ್ಸರ್ ನೋಡಿ. ನೆಕ್ಸ್ಟ್ ಅದೇ ಥರ ನೋಡಿ, ನಿಮ್ಗೆ ಇದೇನು ಕೊಟ್ಟಿದ್ದಾರೆ. ಓಕೆ, ಇದು ಡೆರಿವೇಟಿವ್ಸ್ ನೀವು ಡೆರಿವೇಟಿವ್ಸ್ ಯೂಸ್ ಮಾಡ್ಕೊಂಡು ಇಲ್ಲಿ ನೋಡಿ, ಇದು ಕ್ಯೂಬ್ ಮಾಡಿಕೊಂಡು
ಓಕೆ ವೈ ಕ್ಯೂಬ್ ದಟ್ ಇಸ್ ಈಕ್ವಲ್ ಏನು ಬರುತ್ತೆ ವೈ ಕ್ಯೂಬ್ ದಟ್ ಇಸ್ ಈಕ್ವಲ್ ಏನು ಬರುತ್ತೆ ಅಂದರೆ ವೈ ಕ್ಯೂಬ್ ದಟ್ ಇಸ್ ಈಕ್ವಲ್ ಟು ಟ್ಯಾನ್ ಎಕ್ಸ್ ಓಕೆ ಸೊ ಟ್ಯಾನ್ ಎಕ್ಸ್ ಪ್ಲಸ್ ವೈ ಬರುತ್ತೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಿ ಓಕೆ ಅಥವಾ ಇದನ್ನ ಡೆರಿವೇಟಿವ್ ಕಂಡಿಡಿರಿ ಇದನ್ನ ಡೆರಿವೇಟಿವ್ ಕಂಡಿಡಿದ್ರೆ ಈಸಿಯಾಗಿ ಬರುತ್ತೆ ನಮಗೆ ಓಕೆ ಸೊ ಇದನ್ನ ಡೆರಿವೇಟಿವ್ ಕಂಡ್ರೆ ಸೊ ಆಪ್ಷನ್ ಫೋರ್ ಬರುತ್ತೆ ನೋಡಿ ಆಪ್ಷನ್ 4 ಓಕೆ ಸೊ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಇದನ್ನ ನೋಡಿ ಇದು ಕಂಟಿನ್ಯೂಟಿ ಯೂಸ್ ಮಾಡ್ಕೊಂಡು ಮಾಡಿದ್ರೆ ಡೈರೆಕ್ಟ್ ಆಗಿ ಈಸಿಯಾಗಿ ಮಾಡ್ಬಿಡುತ್ತೆ ಎಕ್ಸ್ ಇಸ್ ಗುಡ್ 1 ಕಂಟಿನ್ಯೂಸ್ ಅಂತ ಹೇಳಿ ಪ್ರೂವ್ ಮಾಡು ಕಂಟಿನ್ಯೂಸ್ ಅಂತ ತಗೊಂಡು ಎ ವ್ಯಾಲ್ಯೂ ಬಿ ವ್ಯಾಲ್ಯೂ ನಮ್ಗೆ ಎರಡು ಈಕ್ವೇಷನ್ ಬರುತ್ತೆ ಇಲ್ಲೊಂದಲ್ಲಿ ಈಕ್ವೇಷನ್ ಸಾಲ್ವ್ ಮಾಡ್ಬಿಟ್ರೆ ನಮ್ಗೆ ಏನು ಬರುತ್ತೆ ಎ ವ್ಯಾಲ್ಯೂ ಬರುತ್ತೆ ಬಿ ವ್ಯಾಲ್ಯೂ ಬರುತ್ತೆ ಈ ಥರದ್ದು ಡೈರೆಕ್ಟ್ ಆಗಿ ಥಿಯರಿ ಕ್ವಶನ್ ಇದೆ ನಮಗೆ ಓಕೆ ನಮಗೆ ಯಾವ್ದು ಆಪ್ಷನ್ 4 ಇಸ್ ದಿ ಕರೆಕ್ಟ್ ಆನ್ಸರ್ ಆಪ್ಷನ್ 4 ಓಕೆ ನೆಕ್ಸ್ಟ್ 5th ಒನ್ ನೋಡಿ ಓಕೆ ನೋಡಿ ಸೆಕೆಂಡ್ ಡೆರಿವೇಟಿವ್ ಆಫ್ ಓಕೆ ಫಸ್ಟ್ ಏನು ನೋಡಿ ಇದನ್ನ ಡೆರಿವೇಟಿವ್ ಕಂಡುಹಿಡಬೇಕು ಆಮೇಲೆ ಇದನ್ನ ಡೆರಿವೇಟಿವ್ ಕಂಡುಹಿಡಬೇಕು ಸೊ ಇದನ್ನ ಡೆರಿವೇಟಿವ್ ಕಂಡುಹಿಡಿದ ಮೇಲೆ ಅದಕ್ಕೆ ಮತ್ತೊಂದ್ಸಲ ಡೆರಿವೇಟಿವ್ ಮಾಡಬೇಕು ಓಕೆ ಸೊ ಇಲ್ಲ ಇದನ್ನ ಯು ಅಂತ ತೊಗೊಂಡು ಸಾಲ್ವ್ ಮಾಡಿ ಇದನ್ನ ವಿ ಅಂತ ತೊಗೊಂಡು ಸಾಲ್ವ್ ಅಥವಾ ಇದನ್ನ ವೈ ಅಂತ ತೊಗೊಂಡು ಸಾಲ್ವ್ ಮಾಡಿ ಇದನ್ನ ಎಕ್ಸ್ ಅಂತ ತೊಗೊಂಡು ಸಾಲ್ವ್ ಮಾಡಿ ಇದು ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಸೊ ನಮ್ಗೆ ಏನು ಬರುತ್ತೆ ನಮಗೆ 3 cos x ಬರುತ್ತೆ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 3 cos x ಬರುತ್ತೆ ಇದನ್ನ ಸಿಂಪ್ಲಿಫೈ ಮಾಡಿದ್ರೆ 2 cos x ಬರುತ್ತೆ ಓಕೆ ಸೊ ನಮಗೆ ಇದು 2 cos x ಇದು 3 cos x ಬರುತ್ತೆ ಓಕೆ ಅದನ್ನ ಆಮೇಲೆ ಮತ್ತೊಂದ್ಸಲ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ಏನಾಗುತ್ತೆ ನಮಗೆ ಆಪ್ಷನ್ ನಮಗೆ 0 ಆಗುತ್ತೆ ನೋಡಿ ಇದು ಓಕೆ ಸೊ ಇದು ಯಾರು ವೈ ಬಿಕಾಸ್ ನೋಡಿ ನಮಗೆ ನಾನು ಇವೆಲ್ಲ ನಾನು ಬೇಕಾದ್ರೆ ಎಕ್ಸ್ಪ್ಲನೇಷನ್ ಮಾಡುವಾಗ ಹೇಳ್ತೀನಿ ಓಕೆ ವೈ ಬಿಕಾಸ್ ಇದು ಬಹಳ ಲೆಂತಿ ಆಗ್ಬಿಡುತ್ತೆ ನಾನು ಎಲ್ಲ ಹೇಳ್ಕೊಂಡು ಕುಂತ್ರೆ ದಟ್ ಈಸ್ ಆನ್ಸರ್ ಆಪ್ಷನ್ 1 ನೋಡಿ ಆಪ್ಷನ್ 1 ಇಸ್ ದಿ ಕರೆಕ್ಟ್ ಆನ್ಸರ್ ಎಲ್ಲ ಹೇಳ್ಕೊಂಡ್ರೆ ಮತ್ತೆ ಲೆಂತಿ ಆಗ್ಬಿಡುತ್ತೆ ಇದು ಶಾರ್ಟ್ ಆಲ್ಮೋಸ್ಟ್ ಸಣ್ಣದಿರಬೇಕು ವಿಡಿಯೋ ಓಕೆ ಅದೇ ಥರ ಕ್ವಶನ್ ನಂಬರ್ 13 ನೋಡಿ ಸೊ ಇದರದ್ದು ಆನ್ಸರ್ ಏನು ಬರುತ್ತೆ ನಮಗೆ ಆಪ್ಷನ್ 1 ಇದೆ ಇದು ಸೈನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಯೂಸ್ ಮಾಡ್ಕೊಂಡು ಮಾಡೋದು ಡೈರೆಕ್ಟ್ ಆನ್ಸರ್ ಬರ್ತದೆ ಎಕ್ಸ್ ಇಸ್ ಗಳು ಟ್ಯಾನ್ ಟಿ ಟ್ರಾನ್ಸ್ ಸಬ್ಸ್ಟಿಟ್ಯೂಟ್ ಮಾಡಿಬಿಟ್ಟು ಆನ್ಸರ್ ಬರುತ್ತೆ ಡೈರೆಕ್ಟ್ ಆಗಿ ಓಕೆ ನೆಕ್ಸ್ಟ್ ಅಲ್ಲಿ ನೋಡಿ ಸೊ ಇದನ್ನು ಡೆರಿವೇಟಿವ್ ನೋಡಿ ಡೆರಿವೇಟಿವ್ ಯೂಸ್ ಮಾಡ್ಕೊಂಡು ಮಾಡ್ಬೋದು ಇಲ್ಲಾಂದ್ರೆ ಡೆರಿವೇಟಿವ್ ಯೂಸ್ ಮಾಡ್ಕೊಂಡು ಮಾಡ್ಬೋದು ಡೈರೆಕ್ಟ್ ಆಗಿ ಡೆರಿವೇಟಿವ್ ಇದನ್ನು ಡೆರೈವ್ ಮಾಡಿದ್ರೆ ಸೊ ಇದು ಸಮಥಿಂಗ್ ಏನೋ ಬರುತ್ತೆ ಓಕೆ ಸೊ ಯಾವ ಆಪ್ಷನ್ ಕರೆಕ್ಟ್ ಆಗಿದೆ ಆಪ್ಷನ್ 3 5/6 ಇಸ್ ದ ಆನ್ಸರ್ ನೋಡಿ ಓಕೆ ನೆಕ್ಸ್ಟ್ ಕ್ವಶನ್ ನಂಬರ್ 14 ನೋಡಿ ಇದು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಎಲ್ಲ ಅಪ್ಲಿಕೇಶನ್ ಡೆರಿವೇಟಿವ್ಸ್ ಹೊಸ ಕ್ವಶನ್ ಬಿಸಿ ಕ್ವಶನ್ ಇವೆಲ್ಲ ಓಕೆ ಇದು ಕ್ವಶನ್ ಏನಿಲ್ಲ ಬಿಸಿ ಕ್ವಶನ್ ಇದು ಹೊಸ ಕ್ವಶನ್ ರೆಡಿ ಮಾಡಿ ಹಾಕಿದ್ದಾರೆ ಇದನ್ನ ಓಕೆ ಮಹಾಕುಂಭ ಡ್ರೋನ್ ಮೂವಿಂಗ್ ಇದು ಎಲ್ಲಿಂದ ತಗೊಳಿದ್ದಲ್ಲ ಕ್ವಶನ್ ಇದು ಹೊಸ ಕ್ವಶನ್ ರೆಡಿ ಮಾಡಿ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ಸ್ ಓಕೆ ಈ ಕ್ವಶನ್ ಇದು ನಮಗೆ ಕ್ವಶನ್ ನಂಬರ್ 3 ಆನ್ಸರ್ ಆಪ್ಷನ್ 3 ಆಗುತ್ತೆ ಕರೆಕ್ಟ್ ಆಗುತ್ತೆ ನೋಡಿ ಓಕೆ ಸೊ ಆಪ್ಷನ್ 3 ಇಸ್ ದಿ ಕರೆಕ್ಟ್ ಆನ್ಸರ್ ಓಕೆ ನೆಕ್ಸ್ಟ್ ಕ್ವಶನ್ ನೋಡಿ ನೆಕ್ಸ್ಟ್ ಕ್ವಶನ್ ಓಕೆ ನೋಡಿ ಇದನ್ನು ಹೊಸ ಕ್ವಶನ್ ಇದು ಓಕೆ ಇದು ಬಿಸಿ ಕ್ವಶನ್ ಓಕೆ ಇದರದ್ದು ಏನಾಗುತ್ತೆ ನಮಗೆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಮ್ಯಾಕ್ಸಿಮಮ್ ನಂಬರ್ ಆಫ್ ಶೇರ್ಸ್ ಕಂಡು ಎಷ್ಟು ಬರುತ್ತೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಶೇರ್ಸ್ ಕೌಂಟ್ ಎಷ್ಟಾಗುತ್ತೆ ಅಂದರೆ ದಟ್ ಈಸ್ ನಮಗೆ ಕ್ವಶನ್ ನಂಬರ್ 1 ಅಲ್ಲಿ ಏನು ಇರುತ್ತೆ ನೋಡಿ ಎಷ್ಟು ಟೈಮ್ ತಗೊಳುತ್ತೆ ಮ್ಯಾಕ್ಸಿಮಮ್ ನಂಬರ್ ಆಫ್ ಶೇರ್ಸ್ ಆಗೋಕಂದ್ರೆ ದಟ್ ಈಸ್ ಆಪ್ಷನ್ 1 ನೋಡಿ ಆಪ್ಷನ್ 1 ಇಸ್ ದಿ ಕರೆಕ್ಟ್ ಆನ್ಸರ್ ಓಕೆ ಸೊ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಸಾಲ್ವ್ ಮಾಡೋಣ ನೋಡಿ ನೆಕ್ಸ್ಟ್ ಓಕೆ ಇದು ಅದೇ ಇನ್ನೊಂದ್ಸಲ 2 ಸಲ ಹಾಕೊಂಡು ಅನ್ಕೊಳ್ಳಿ ಇದನ್ನು ಡಿಲೀಟ್ ಮಾಡ್ಬಿಡ ಅಂತ ಹೇಳ್ರಿ ಓಕೆ ಇದು ನೋಡಿ ಇದು ನಿಮ್ಗೆ ಏನಿದೆ ಇಂಟಿಗ್ರೇಷನ್ ಮಾಡಬೇಕು ಇಂಟಿಗ್ರೇಷನ್ ಮಾಡಿದ್ರೆ ಇದು ಬರುತ್ತೆ ನೋಡಿ ಓಕೆ ಇಂಟಿಗ್ರೇಷನ್ ಮಾಡಿದ್ರೆ ಓಕೆ ಇಂಟಿಗ್ರೇಷನ್ ಏನು ಮಾಡಬೇಕು ನಾವು ಡಿಫ್ರೆನ್ಶಿಯೇಟ್ ಮಾಡಬೇಕು ಫಸ್ಟ್ ಆಮೇಲೆ ಇಂಟಿಗ್ರೇಷನ್ ಮಾಡಿದ್ರೆ ಇದನ್ನ ಡಿಫ್ರೆನ್ಶಿಯೇಟ್ ಮಾಡಬೇಕು ಸಮಥಿಂಗ್ ಏನೋ ಆನ್ಸರ್ ಬರುತ್ತೆ ಅದರಿಂದ ಸಾಲ್ವ್ ಮಾಡಿದ್ರೆ ಈಸಿಯಾಗಿ ಬರುತ್ತೆ ಇದು ಓಕೆ ಸೊ ನಮ್ಗೆ ಯಾವುದು ದಟ್ ಈಸ್ ನಮಗೆ ಆಪ್ಷನ್ 3 ಇದೆ ನೋಡಿ ಆಪ್ಷನ್ 3 ಇದೆ ಕರೆಕ್ಟ್ ಆನ್ಸರ್ ಓಕೆ ನೆಕ್ಸ್ಟ್ ನೋಡಿ ನೆಕ್ಸ್ಟ್ ಕ್ವಶನ್ ನಂಬರ್ 18 ನೋಡಿ ಒನ್ ಆಫ್ ದಿ ಪಾಸಿಬಲ್ ಫಂಕ್ಷನ್ಸ್ ಆಫ್ ಎಫ್ ಆಫ್ ಎಕ್ಸ್ ದಟ್ ಇಸ್ ಈಕ್ವಲ್ ಟು ಇದನ್ನ ನೋಡಿ ಇದನ್ನ ಸಾಲ್ವ್ ಮಾಡಿದ್ರೆ ಇದರಲ್ಲಿ ಯಾವ ಫಂಕ್ಷನ್ ಕರೆಕ್ಟ್ ಆಗುತ್ತೆ ಇದರಲ್ಲಿ ಕರೆಕ್ಟ್ ಆಗುತ್ತೆ ಆಪ್ಷನ್ 1 ಇಸ್ ದಿ ಕರೆಕ್ಟ್ ಆನ್ಸರ್ ಆಪ್ಷನ್ 1 ಓಕೆ ನೆಕ್ಸ್ಟ್ ನೋಡಿ ಓಕೆ ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ವಿಚ್ ಆಫ್ ದಿ ಆಪ್ಷನ್ ಇಸ್ ಕರೆಕ್ಟ್ ಆಗುತ್ತೆ ಆಪ್ಷನ್ 3 ಇಸ್ ದಿ ಕರೆಕ್ಟ್ ಆನ್ಸರ್ ಓಕೆ ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ ನೆಕ್ಸ್ಟ್ ಕ್ವಶನ್ ಇದು ನೋಡಿ ಇಂಟಿಗ್ರೇಷನ್ ಸ್ವಲ್ಪ ಡಿಫ್ರೆಂಟ್ ಇದು ಸ್ವಲ್ಪ ಹಳೆ ಕ್ವಶನ್ ಇದು ಓಕೆ ಇದು ಹಳೆ ಕ್ವಶನ್ ಆಗುತ್ತೆ ಓಕೆ ನಮಗೆ ಇದಕ್ಕೆ ಆನ್ಸರ್ ಏನು ಬರುತ್ತೆ ನಮಗೆ ಆಪ್ಷನ್ 4 ಇಸ್ ದಿ ಕರೆಕ್ಟ್ ಆನ್ಸರ್ ಓಕೆ ನೋ ಹಿಯರ್ ಇಟ್ ಈಸ್ ಇದನ್ನು ಮಾಡ್ಬೋದು ಈಸಿ ಇದೆ ಕ್ವಶನ್ ಇದು ದಟ್ ಈಸ್ ಕ್ವಶನ್ ನಂಬರ್ 21ಗೆ ಆಪ್ಷನ್ 2 ಇಸ್ ದಿ ಕರೆಕ್ಟ್ ಆನ್ಸರ್ ನೋಡಿ ಈಸಿ ಇದೆ ಭಾಳ ಈಸಿ ಇದೆ ಇದು ಸ್ವಲ್ಪ ನಮಗೆ ಲಾಗ್ ಪ್ರಾಪರ್ಟೀಸ್ ಗೊತ್ತಿದ್ರೆ ಈಸಿಯಾಗಿ ಮಾಡ್ಬೋದು ಇತ್ತಿದ್ದು ಓಕೆ ನೆಕ್ಸ್ಟ್ ಇದೆ ಥರ ನೋಡಿ ನಮಗೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್ ಯೂಸ್ ಮಾಡ್ಕೊಂಡು y² ದಟ್ ಇಸ್ ಕೂಡ x³ ಅಂತ ಕೊಟ್ಟಿದ್ರೆ ಅವಾಗ ನಮಗೆ ರೀಜನ್ ಬೌಂಡೆಡ್ y² ಇಸ್ ಕೂಡ x³ ಆ್ಯಂಡ್ y ಆಕ್ಸಿಸ್ ಆ್ಯಂಡ್ y ಇಸ್ ಈಕ್ವಲ್ ಟು 1 ಲೈನ್ y ಆಕ್ಸಿಸ್ ಮತ್ತು y ಇಸ್ ಈಕ್ವಲ್ ಟು 1 ಲೈನ್ಗೆ y ಇಸ್ ಈಕ್ವಲ್ ಟು 1 ಇಂದ y ಇಸ್ ಈಕ್ವಲ್ ಟು 8 ಇಂದ ನಮಗೆ ಏನು ಏರಿಯಾ ಬರುತ್ತೆ ಕಂಡುಹಿಡಿ ಅಂತ ಹೇಳಿದ್ರು ಇದು ನಾವು ಮಾಡ್ಬೋದು ಓಕೆ ಆಪ್ಷನ್ 19 3 / 5 ಸ್ಕ್ವೇರ್ ಯೂನಿಟ್ಸ್ ನೋಡಿ ನೆಕ್ಸ್ಟ್ ಕ್ವಶನ್ ನಂಬರ್ 23 ನೋಡಿ ಏರಿಯಾ ಎನ್ಕ್ಲೋಸ್ ಬೈ ದ ಕರ್ವ್ ಏನು ಬರುತ್ತೆ x 3 cos θ ಇದು ಓಕೆ ಇದು ಕ್ವಶನ್ ಈ ಈಕ್ವೇಷನ್ದು ಓಕೆ ನಾವು ಏನು ಬರುತ್ತಲ್ಲ ಸೊ ಗ್ರಾಫ್ ಮೇಲೆ ಹಾಕಬೇಕು ಗ್ರಾಫ್ ಹಾಕಿದ ಮೇಲೆ ಓಕೆ ಏನು ಏರಿಯಾ ಕವರ್ ಮಾಡುತ್ತಲ್ಲ ಆ ಏರಿಯಾ ಕಂಡುಹಿಡಿ ಅಂತ ಹೇಳ್ತಾರೆ ಅದು ಎಷ್ಟು ಬರುತ್ತೆ ನಮಗೆ ಆಪ್ಷನ್ 4 3 pi ಸ್ಕ್ವೇರ್ ಯೂನಿಟ್ಸ್ ಆಪ್ಷನ್ 4 ಓಕೆ
ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್, ಸಮ್ ಆಫ್ ಸ್ಕ್ವಯರ್ಸ್ ಆಫ್ ಆರ್ಡರ್ ಅಂಡ್ ಡಿಗ್ರಿ. ಇಲ್ಲಿ ನೋಡಿ, ಸಮ್ ಆಫ್ ಸ್ಕ್ವಯರ್ಸ್. ಓಕೆ, ಸ್ಕ್ವಯರ್ಸ್ ಅಂದ್ರೆ ಈಗ ನೋಡಿ, ಆರ್ಡರ್ ಎಷ್ಟು, ಎಂ ಅನ್ನೋದು ಆರ್ಡರ್ ಅನ್ಕೊಳ್ಳಿ. ಸೊ ಎನ್ ಅದು ಡಿಗ್ರಿ ಅನ್ಕೊಳ್ಳಿ. ದಿಸ್ ಇಸ್ ಆರ್ಡರ್. ಓಕೆ, ಆರ್ಡರ್ ನೀವು ಡೈರೆಕ್ಟ್ ಹಂಗೆ ಬರ್ಬೋದು, ಇದು ಡಿಗ್ರಿ. ಡೈರೆಕ್ಟ್ ಕ್ವಶನ್ ಕೇಳಿಲ್ಲ ಅವರು. ಓಕೆ, ಇದನ್ನ ಸ್ಕ್ವಯರ್ ಮಾಡಿ, ಓಕೆ ಇದನ್ನ ಸ್ಕ್ವೇರ್ ಮಾಡಿ ಆಡ್ ಮಾಡಿ ಅಂತಿದ್ರೆ ಇದ್ರ ಆನ್ಸರ್ ಡೈರೆಕ್ಟ್ ಡಿಗ್ರಿ ಅಂತ ಆರ್ಡರ್ ಕಂಡಿಡ. ಸಮ್ ಆಫ್ ಸ್ಕ್ವೇರ್ ಅಂಡ್ ಡಿಗ್ರಿ ನಾವೇನ್ ಮಾಡಿ ಅದನ್ನ ಸ್ಕ್ವಯರ್ ಮಾಡಿ ಆಡ್ ಮಾಡಿ, ಇದ್ರ ಆನ್ಸರ್ ಕೇಳ್ತಿದ್ರೆ. ಇದು ಆರ್ಡರ್ ಆದ್ರೆ ಇದು ಡಿಗ್ರಿ ಆದ್ರೆ ಸ್ಕ್ವೇರ್ ಮಾಡಿ ಆಡ್ ಮಾಡಿ ಅಂತ ಹೇಳಿದ್ರೆ. ಸೊ ದಟ್ ಈಸ್ ಯಾವ ಆಪ್ಷನ್ ಕರೆಕ್ಟ್? ಆಪ್ಷನ್ 2 ಬರುತ್ತೆ ನೋಡಿ, ಅದೇ. ಸೊ ದಟ್ ಆಪ್ಷನ್ 2. ನೆಕ್ಸ್ಟ್ ನೋಡಿ, ಅದೇ ತರ ABCD ಇದನ್ನ ಈಸಿ ನೋಡಿ. ಇದು ಸೆಟ್ಸ್ ಕ್ವಶನ್ ನಮಗೆ ಸಬ್ಸೆಟ್ಸ್ ಯೂಸ್ ಮಾಡ್ಕೊಂಡು ಮಾಡೋದು. ಓಕೆ, ಸೊ ನಾವು ಯಾವ್ದು ಕ್ವಶನ್ ಆಗುತ್ತೆ, ಯಾವ್ದು ಆನ್ಸರ್ ಆಗುತ್ತೆ? ಕ್ವಶನ್ ಆಪ್ಷನ್ 3 ನೋಡಿ. ಆಪ್ಷನ್ 3 ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಇಲ್ಲಿ ನೋಡಿ, ಅದೇ ತರ 1 to ಅದೇ ಇದು ಎಷ್ಟಾಗುತ್ತೆ? ಕ್ವಶನ್ ನಂಬರ್ 31ಗೆ ಕ್ವಶನ್ ನಂಬರ್ 26ಗೆ 31 ಇಸ್ ದಿ ಕರೆಕ್ಟ್ ಆನ್ಸರ್. 31. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಇದು ಡೊಮೇನ್ ಕಂಡಿಡಿಯೋಕೆ. ಡೊಮೇನ್ ಅಂದ್ರೆ ಏನಂದ್ರೆ ನಮಗೆ ಈ ಏನೇನು ಎಕ್ಸ್ ವ್ಯಾಲ್ಯೂ ಏನೇನು ಹಾಕಿದಾಗ ಇದು ಕಂಡೀಷನ್ ಸ್ಯಾಟಿಸ್ಫೈ ಆಗುತ್ತೆ. ಏನೇನು ಹಾಕ್ತಾರೆ? ಆಪ್ಷನ್ 2 ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಎ ಸೆಟಲ್ 2 ಎಲಿಮೆಂಟ್ಸ್ ನಂಬರ್ ಆಫ್ ರಿಲೇಷನ್ಸ್ ಫ್ರಮ್ A to B ನಮಗೆ 1 0 2 4 ಕೊಟ್ಟಿದ್ದಾರೆ. ಓಕೆ, ಇದ್ರದ್ದು ಆನ್ಸರ್ ಏನು ಬರುತ್ತೆ ಅಂದ್ರೆ, ಸೊ ಇಟ್ ಈಸ್ ನಮಗೆ ರಿಲೇಷನ್ಸ್ ಫ್ರಮ್ A to B ಅಂದ್ರೆ ಗೊತ್ತಿರುವಾಗ n2 to the power n of A into n of B ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಮಾಡಿದ್ರೆ ವಿಲ್ ಗೆಟ್ ದಿ ಆನ್ಸರ್. ನಮಗೆ ಯಾವ್ದು? ಆಪ್ಷನ್ 2 ನೋಡಿ. ಆಪ್ಷನ್ 2 ಇಸ್ ದಿ ಕರೆಕ್ಟ್ ಆನ್ಸರ್. 5 ಇಸ್ ದಿ ಕರೆಕ್ಟ್ ಆನ್ಸರ್. ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ ನಮಗೆ? ಸೊ ದಟ್ ಈಸ್ ನೆಕ್ಸ್ಟ್. ಓಕೆ, ಇದು ಪ್ರಾಬಬಿಲಿಟಿ ನಮಗೆ. ಇದು ನಾನು ಮಾಡಿಸಿದ್ದೀನಿ ಎಕ್ಸಾಕ್ಟ್ಲಿ. ನಾನು ಇದೇ ಕ್ವಶನ್ ಮಾಡಿಸಿದ್ದೀನಿ ನಾನು. ಯಾವ್ದು? ಆಪ್ಷನ್ 4 ಇಸ್ ದಿ ಕರೆಕ್ಟ್ ಆನ್ಸರ್. ಇದೇ ತರ ಎಕ್ಸಾಮ್ ಕರೆಕ್ಟಾಗಿ ಇದೇ ಕ್ವಶನ್ ಮಾಡಿಸಿದ್ದೀನಿ. ನೆಕ್ಸ್ಟ್ ಅದೇ ತರ ಇದು ನೋಡಿ, ಇದ್ರ ಮ್ಯಾಕ್ಸಿಮಮ್ ವ್ಯಾಲ್ಯೂ ಕಂಡು. ಮ್ಯಾಕ್ಸಿಮಮ್ ವ್ಯಾಲ್ಯೂ ಗೊತ್ತಿರ್ಬೇಕು ನಮ್ಗೆ. ಏನು ಫಾರ್ಮುಲಾ? ದಟ್ ಈಸ್ A sin x. ಓಕೆ, A sin x plus B cos x. ಓಕೆ, ದಟ್ ಈಸ್ ಲೆಸರ್ than or equal to root of A square plus B square. ಓಕೆ, ವಿಚ್ ಇಸ್ ಗ್ರೇಟರ್ than or equal to minus root of A square plus B square. ಓಕೆ, ಈ ಫಾರ್ಮುಲಾ, ಓಕೆ ಈ ಫಾರ್ಮುಲಾ ಯೂಸ್ ಮಾಡಿಕೊಂಡು ನಾವೇನು ಮಾಡ್ಬೇಕಂದ್ರೆ, ಸೊ ಇದನ್ನು ಕಂಡುಹಿಡಿಬೋದು. ಈ ಫಾರ್ಮುಲಾ ಯೂಸ್ ಮಾಡ್ಕೊಂಡು ಏನು ಮಾಡೋಣ? ಇದನ್ನ ಕಂಡುಹಿಡಿಬೋದು ಈಸಿಯಾಗಿ. ಓಕೆ, ಇದನ್ನು ಕಂಡುಹಿಡಿಯಬೇಕು. ಓಕೆ, ಮ್ಯಾಕ್ಸಿಮಮ್ ವ್ಯಾಲ್ಯೂ ಕಂಡುಹಿಡಿಯೋದು. ಆ ಮ್ಯಾಕ್ಸಿಮಮ್ ವ್ಯಾಲ್ಯೂ ಇಲ್ಲಿ ಎಕ್ಸ್ ವ್ಯಾಲ್ಯೂ ಇದರಲ್ಲಿ ಏನು ಹಾಕಿದಾಗ ಮ್ಯಾಕ್ಸಿಮಮ್ ವ್ಯಾಲ್ಯೂ ಬರ್ತಂದ್ರೆ ದಟ್ ಈಸ್ 5/12 ನೋಡಿ. 5/12 ಹಾಕಿದ್ರೆ ಬರುತ್ತೆ. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್. ಓಕೆ, ಇದು √2 ಬರುತ್ತೆ ಮ್ಯಾಕ್ಸಿಮಮ್ ವ್ಯಾಲ್ಯೂ. √2 ಬರ್ಬೇಕಂದ್ರೆ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು ಹಾಕಿದಾಗ ಅಂದ್ರೆ ನಮಗೆ ಇದನ್ನು ಸಾಲ್ವ್ ಮಾಡಿದ್ರೆ ಎಕ್ಸ್ ಮ್ಯಾಕ್ಸಿಮಮ್ ವ್ಯಾಲ್ಯೂ √2 ಬರುತ್ತೆ. ಅದು ಮ್ಯಾಕ್ಸಿಮಮ್ √2 ಬರ್ಬೇಕಂದ್ರೆ ಎಕ್ಸ್ ವ್ಯಾಲ್ಯೂ ಏನಾಗುತ್ತೆ? 5/12 ಹಾಕ್ಬೇಕು. ಓಕೆ, ಸೊ ನೆಕ್ಸ್ಟ್ ಅದೇ ಥರ ಆಂಗಲ್ ಬಿಟ್ವೀನ್ ದ ಟ್ರಯಾಂಗಲ್ಸ್ ಆರ್ ಇನ್ AP. ಓಕೆ, ಅವು AP ಅಲ್ಲಿ ಇದಾವೆ. ದ ಗ್ರೇಟೆಸ್ಟ್ ಆಂಗಲ್ ಇಸ್ ಡಬಲ್ ದಿ ಲೀಸ್ಟ್ ಆಂಗಲ್. ಓಕೆ, ಸೊ ನಮಗೆ ಒಂದು ಟ್ರಯಾಂಗಲ್ ಇದೆ. ಆ ಟ್ರಯಾಂಗಲ್ದು ಆಂಗಲ್ಸ್ ಏನು AP ಅಲ್ಲಿ ಇದಾವೆ, ಅರ್ಥಮೆಟಿಕ್ ಪ್ರೋಗ್ರೆಷನ್ ಅಲ್ಲಿ ಇದಾವೆ. ಅಂಡ್ ಒನ್ ಆಂಗಲ್ ಏನಿದೆ ಅದು ಡಬಲ್ ದಿ ಅನದರ್ ಇದೆ. ಓಕೆ, ಫಸ್ಟ್ ಆಂಗಲ್ ಇಸ್ ಡಬಲ್ ದಿ, ಸೊ ನಮಗೆ ಲೀಸ್ಟ್ ಆಂಗಲ್ ಇದೆ. ಸೊ ದೆನ್ ವಾಟ್ ಈಸ್ ದ ಥರ್ಡ್ ಆಂಗಲ್ ಏನು ಬರುತ್ತೆ ಅಂದ್ರೆ ಆಪ್ಷನ್ 1. ಓಕೆ, ಸೈನ್ ಆಫ್ ಥರ್ಡ್ ಆಂಗಲ್ ನೋಡಿ. ಸೈನ್ ಆಫ್ ಥರ್ಡ್ ಆಂಗಲ್ ಏನು ಬರುತ್ತೆ ನಮಗೆ? ಇಟ್ ಈಸ್ √3/2 ನೋಡಿ. √3/2 ಆಪ್ಷನ್ 1 ಇಸ್ ದ ಕರೆಕ್ಟ್. ನೆಕ್ಸ್ಟ್ ಕ್ವಶನ್ ನಂಬರ್ 32 ನೋಡಿ. ಓಕೆ, ಕ್ವಶನ್ ನಂಬರ್ 30 ಇದು ಫಾರ್ಮುಲಾ ಗೊತ್ತಿರಬೇಕು. ಏನು? ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಗೊತ್ತಿರಬೇಕು. ಮೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಕೊಟ್ಟಿದ್ದಾರೆ. ಮೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆಫ್ 100 ಐಟಮ್ಸ್ ಕೊಟ್ಟಿದ್ದಾರೆ. ಸೊ ಡೈರೆಕ್ಟ್ ಫಾರ್ಮುಲಾ ಗೊತ್ತಿರಬೇಕಿದು. ಸ್ಟ್ಯಾಟಿಸ್ಟಿಕ್ಸ್ ಮೇಲೆ ನಮಗೇನು ಫಾರ್ಮುಲಾ ಮೀನ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್ ಫಾರ್ಮುಲಾ ಗೊತ್ತಿದ್ರೆ ನಮಗೆ ಈಸಿಯಾಗಿ ಡೈರೆಕ್ಟಾಗಿ ಕ್ವಶನ್ ಯಾವ್ದು ಆಪ್ಷನ್ ಕರೆಕ್ಟ್ ಆಗುತ್ತೆ? ಸೊ ಆಪ್ಷನ್ 2 ಇಸ್ ದ ಕರೆಕ್ಟ್ ಆನ್ಸರ್ ನೋಡಿ. ಓಕೆ, ನೆಕ್ಸ್ಟ್ ನೋಡಿ, ಇದು ಪ್ರಾಬಬಿಲಿಟಿ. ಸೊ ನಮಗೆ A ಇಂಟರ್ಸೆಕ್ಷನ್ ಮ್ಯೂಚುವಲ್ ಎಕ್ಸ್ಕ್ಲೂಸಿವ್ ಅಂದ್ರೆ A ಇಂಟರ್ಸೆಕ್ಷನ್ B ಇಸ್ ಇಕ್ವಲ್ ಟು ಎಂಪ್ಟಿ ಸೆಟ್. ಅಂದ್ರೆ ಪ್ರಾಬಬಿಲಿಟಿ ಆಫ್ A ಇಂಟರ್ಸೆಕ್ಷನ್ B ಏನು ಬರುತ್ತೆ ನಮಗೆ 0 ಬರುತ್ತೆ. ಅದನ್ನ ಯೂಸ್ ಮಾಡ್ಕೊಂಡು ಮಾಡಿದ್ರೆ ನಮ್ಗೆ ಯಾವ ಆಪ್ಷನ್ ಕರೆಕ್ಟ್? ಆಪ್ಷನ್ 4 ಇಸ್ ದಿ ಕರೆಕ್ಟ್ ಆನ್ಸರ್ ನೋಡಿ. ಓಕೆ, ನೆಕ್ಸ್ಟ್ ಇದು ಡೈರೆಕ್ಟ್ ಥಿಯರಿ ಕ್ವಶನ್ ನೋಡಿ. ಥಿಯರಿ ಕ್ವಶನ್ ಡೈರೆಕ್ಟ್ ನಿಮ್ಗೆ ಎಕ್ಸೈಸ್ ಅಲ್ಲಿ ಇದೆ. ಇದು ಕ್ವಶನ್ ಯಾವ್ದಾಗುತ್ತೆ? ಆಪ್ಷನ್ 3 ಇಸ್ ಕರೆಕ್ಟ್ ಆನ್ಸರ್. ಓಕೆ, ಸೊ ಇದನ್ನ ನೋಡಿ. ಸೊ ಇದು ಈ ತರ ಕೊಟ್ಟಿದ್ದಾರೆ ಫಂಕ್ಷನ್. ಓಕೆ, ಇದು ರಿಫ್ಲೆಕ್ಷನ್ ಆಫ್ ದಿ ಗ್ರಾಫ್ f of x in the line y is equal to x, then g of x. ಓಕೆ, g of x ಏನು ಬರುತ್ತೆ ನೋಡಿ. ಓಕೆ, ಸೊ g of ಅನ್ನೋದು ಓಕೆ ಇದು f of x ದ ರಿಫ್ಲೆಕ್ಷನ್. ಓಕೆ, f of x ದ ರಿಫ್ಲೆಕ್ಷನ್ ಆದ್ರೆ ಯಾವ ಲೈನ್ಗೆ y is equal to x ಲೈನ್ಗೆ ರಿಫ್ಲೆಕ್ಷನ್ ಅಂದ್ರೆ ವಾಟ್ ಈಸ್ g of x ಏನು ಬರುತ್ತೆ ಅಂದ್ರೆ ದಟ್ ಈಸ್ ನಮಗೆ ಆಪ್ಷನ್ 3 ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ. ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ಕ್ವಶನ್ ನಂಬರ್ 30 ಇದು ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಇದು ಡೈರೆಕ್ಟ್ ಈ ಕ್ವಶನ್ ಸಾಲ್ವ್ ಮಾಡಿದ್ದೀನಿ ನಾನು. ಓಕೆ, ಈ ತರ ಕ್ವಶನ್ ಸಾಲ್ವ್ ಮಾಡಿದ್ದೀನಿ. ಯಾವ್ದು? ಆಪ್ಷನ್ 1 ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ನೋಡಿ. ಓಕೆ, ಇದು ಸ್ವಲ್ಪ ಟಫ್ ಅನ್ಸ್ಬೋದು ನಿಮಗೆ. ಓಕೆ, ಸೊ ಇದನ್ನ ಏನು ಟೆಲಿಸ್ಕೋಪಿಕ್ ಸೀರೀಸ್ ಇದೆ. ಓಕೆ, ಟೆಲಿಸ್ಕೋಪಿಕ್ ಸೀರೀಸ್ ಯೂಸ್ ಮಾಡ್ಕೊಂಡು ಮಾಡಬೇಕು. ಓಕೆ, ಸ್ವಲ್ಪ ಇದು ಲೆಂತಿ ಅನ್ಸ್ಬೋದು. ಓಕೆ, ಬಟ್ ಓಕೆ ಯಾವ ಆಪ್ಷನ್ ಕರೆಕ್ಟ್ ಆಗುತ್ತೆ? ಆಪ್ಷನ್ 1 ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ನಾವು ಇದು ನೋಡಿ ಲೀನಿಯರ್ ಪ್ರೋಗ್ರಾಮಿಂಗ್ ಯೂಸ್ ಮಾಡಿಕೊಂಡು ಸ್ವಲ್ಪ ಆರಾಮಾಗಿ ಕಂಡುಹಿಡಿಬಹುದು. ನಮಗೆ ಆಪ್ಷನ್ 4 ಇಸ್ ದಿ ಕರೆಕ್ಟ್ ಆನ್ಸರ್ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 39 ನೋಡಿ. ಸೊ ನಮ್ಗೆ ಏನು ಕೊಟ್ಟಿದ್ದಾರೆ? ಸೊ ನಮಗೆ ಇದರದ್ದು ಮ್ಯಾಕ್ಸಿಮಮ್ ವ್ಯಾಲ್ಯೂ. ಓಕೆ,
ದಟ್ ಈಸ್ z is equal to ax plus by the same as maximum value at two corner points. ಇದು ಲೀನಿಯರ್ ಪ್ರೋಗ್ರಾಮಿಂಗ್. ಸೊ ನಮಗೆ ಇದನ್ನು ಈಸಿ ಇರುತ್ತೆ. ನಮಗೆ ಯಾವ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 40 ನೋಡಿ. ಕ್ವಶನ್ ನಂಬರ್ 40 ಏನು ಕೊಟ್ಟಿದ್ದಾರೆ ನಮಗೆ? ದ ಪ್ರಾಬಬಿಲಿಟಿ ದಟ್ ಆಫ್ಟರ್ ಎನ್ ಈವನ್ ಪ್ರೈಮ್ ನಂಬರ್. ಓಕೆ, ಸೊ ಟೋಟಲ್ ನಮಗೆ 2 ಡೈಸ್ನ ರೋಲ್ ಮಾಡಿದ್ರೆ ಎಷ್ಟು ಔಟ್ 36 ಔಟ್. ಅದರಲ್ಲಿ ಈವನ್ ಪ್ರೈಮ್ ನಂಬರ್ ಯಾವುದು? 2,2 ಅದ. ಓಕೆ, ದಟ್ ಈಸ್ ಈವನ್ ಪ್ರೈಮ್ ನಂಬರ್ ಎಷ್ಟು ನಮಗೆ? 2,2 ಇದು ಒಂದೇ ಬರುತ್ತೆ. ಓಕೆ, ಸೊ ನಮ್ಗೆ ಟೋಟಲ್ ಎಷ್ಟಿದೆ ನಮಗೆ? ದಟ್ ಈಸ್ 1/36. ದಟ್ ಈಸ್ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಪ್ರಾಬಬಿಲಿಟಿ ದಟ್ ಎ ಮ್ಯಾನ್, ಇದು ನೋಡಿ, ಇದು ನಮಗೆ ಸೆಕೆಂಡ್ ಇಯರ್ದಾಗುತ್ತೆ ಲೀವ್ ಇನ್ 20 years 1 to 4th and 1 to 3rd respectively on the probability that neither the man or not his wife live in after. ಇದನ್ನು ಪ್ರಾಬಬಿಲಿಟಿ ನೋಡಿ, ಇದು ಪ್ರಾಬಬಿಲಿಟಿ ಯೂಸ್ ಮಾಡ್ಕೊಂಡು ಮಾಡಬೇಕು. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ಸೊ ಯಾವ ಆಪ್ಷನ್ ಕಟ್ ಆಗುತ್ತೆ? ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಆಪ್ಷನ್ 5, ಕ್ವಶನ್ ನಂಬರ್ 5 ನೋಡಿ. ಇಂಟಿಗ್ರೇಟಿಂಗ್ ಡಿಫರೆನ್ಷಿಯಲ್ ಇಕ್ವೇಷನ್ ಯೂಸ್ ಮಾಡ್ಕೊಂಡು ಮಾಡಬೇಕಿದ್ದ ಅದು ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಸೊ ನಮ್ಗೆ ರೀಸೆಂಟು. ಓಕೆ, ಸೊ ಇದನ್ನು ನೋಡಿ, ಇದು ನಮಗೆ ಪ್ರಾಬಬಿಲಿಟಿ ಮೇಲೆ ಇದೆ ಡೈರೆಕ್ಟ್ ಕ್ವಶನ್. ಓಕೆ, ಪ್ರಾಬಬಿಲಿಟಿ ಮೇಲೆ ಕ್ವಶನ್. ಓಕೆ, ಸೊ ವಿಚ್ ಆಪ್ಷನ್? ಆಪ್ಷನ್ 3 ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಏನಿದೆ ನಮಗೆ? ಕ್ವಶನ್ ನಂಬರ್ 44 ನೋಡಿ. ಕ್ವಶನ್ ನಂಬರ್ 44, ಆಲ್ಫಾ ಆ್ಯಂಡ್ ಬೀಟಾ ಆರ್ acute angles, ಆಲ್ಫಾ ಪ್ಲಸ್ ಬೀಟಾ ಆ್ಯಂಡ್ ಆಲ್ಫಾ ಮೈನಸ್ ಬೀಟಾ ಸ್ಯಾಟಿಸ್ಫೈ ದಿ ಇಕ್ವೇಷನ್. ಓಕೆ, ಇದನ್ನು ನೋಡಿ ನಾವು ಟ್ಯಾನ್ ಥೀಟಾ ಏನೇನು ಬರುತ್ತೆ ಅಂತ ಕಂಡುಹಿಡ್ಕೊಳ್ಳೋಣ. ಓಕೆ, ಸೊ ಟ್ಯಾನ್ ಥೀಟಾ ಏನೇನು ಬರುತ್ತೆ ಅಂದ್ರೆ ಅದು ಇವೆರಡಕ್ಕೆ ಸ್ಯಾಟಿಸ್ಫೈ ಆಗುತ್ತೆ ಅಂತ. ಸೊ ದೆನ್ ವಾಟ್ ಆರ್ ದ ವ್ಯಾಲ್ಯೂಸ್ ಆಫ್ ಆಲ್ಫಾ ಆ್ಯಂಡ್ ಬೀಟಾ? ಹೌದಾ? ಸೊ ನಮಗೆ ಯಾವುದಾಗುತ್ತೆ? ಕ್ವಶನ್ ನಂಬರ್ 44ಗೆ ಕ್ವಶನ್ ನಂಬರ್ ಫಸ್ಟ್ ಆಗುತ್ತೆ ನೋಡಿ, 45 and 30 ಡಿಗ್ರಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಕ್ವಶನ್ ಏನು ಕೊಡಿದ್ರೆ, ಇದು ನೋಡಿ ಕಾಂಪ್ಲೆಕ್ಸ್ ನಂಬರ್ ರೂಟ್ ಆಫ್ ಮೈನಸ್ ಅಂದರೆ -i to the power. ಸೊ ರೂಟ್ ಆಫ್ ಮೈನಸ್ ಅಂದರೆ i to the power 2n. ಸಮೇಷನ್ ಫ್ರಮ್ ಎಲ್ಲಿಂದ ಎಲ್ಲಿವರೆಗೆ? ದಟ್ ಈಸ್ n is equal to 1 to 4. ಓಕೆ, ಫಸ್ಟ್ ನೋಡಿ i to the power 2n. ಓಕೆ, i to the power 2 into 1 ಮಾಡಿದ್ರೆ 2 ಬರುತ್ತೆ, i to the power 2 into 2 ಮಾಡಿದ್ರೆ 4 ಬರುತ್ತೆ, i to the power 2 into 3 ಮಾಡಿದ್ರೆ 6 ಬರುತ್ತೆ, i to the power 2 into 4 ಮಾಡಿದ್ರೆ 8 ಬರುತ್ತೆ ನೋಡಿ. ಓಕೆ, ಇಷ್ಟು ಇದನ್ನು ಕಂಡುಹಿಡಿಬೇಕು. ಸೊ ಇದು -1 ಆಗುತ್ತೆ, ಇದು +1 ಆಗುತ್ತೆ, ಇದು -1 ಆಗುತ್ತೆ, ಇದು +1 -1 ಕ್ಯಾನ್ಸಲ್ ಮಾಡಿ, +1 -1 ಕ್ಯಾನ್ಸಲ್ ಮಾಡಿ. ಸೊ ವಾಟ್ ಈ ಲೆಫ್ಟ್ ವಿತ್ ನಮಗೆ ಯಾವ್ದು ಆಪ್ಷನ್? ಆಪ್ಷನ್ 0. ಕ್ವಶನ್ ನಂಬರ್ 3 ಇಸ್ ಕರೆಕ್ಟ್. ಆಪ್ಷನ್ 3 ಇಸ್ ಕರೆಕ್ಟ್. ಓಕೆ, ಇದು ನೋಡಿ, ಇದು ಲೀನಿಯರ್ ಇನ್ಇಕ್ವಾಲಿಟಿ ಬಹಳ ಈಸಿ ಇದೆ. ಲೀನಿಯರ್ ಇಕ್ವಾಲಿಟಿ ನಾನು ಮಾಡಿಸಿದೆ ಆಲ್ಮೋಸ್ಟ್. ಓಕೆ, ಈ ಥರ ಇದೇ ಕ್ವಶನ್ ಮಾಡಿಲ್ಲ, ಬಟ್ ಈ ಥರದ್ದೇ ಕ್ವಶನ್ ಮಾಡಿಸಿದೆ. ಓಕೆ, ಯಾವ್ದು ಆಪ್ಷನ್? ಆಪ್ಷನ್ 1 ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ 10 ಡಿಸ್ಟಿಂಕ್ಟ್ ಪಾಯಿಂಟ್ಸ್ ಆರ್ ಆನ್ ಸರ್ಕಲ್. ಓಕೆ, ನಮ್ಗೆ ನೋಡಿ, ಸೊ 10 ಡಿಸ್ಟಿಂಕ್ಟ್ ಪಾಯಿಂಟ್ ಸರ್ಕಲ್, ಅದರಲ್ಲಿ ಟ್ರಯಾಂಗಲ್ ಫಾರ್ಮ್ ಮಾಡೋಕೆ ಎಷ್ಟು ಥರ ಟ್ರಯಾಂಗಲ್ ಫಾರ್ಮ್ ಮಾಡಿದ್ರೆ 10 ಟ್ರಯಾಂಗಲ್ಸಲ್ಲಿ 10 ಪಾಯಿಂಟ್ಸಲ್ಲಿ ಎಷ್ಟು ನಮಗೆ ಒಂದು ಟ್ರಯಾಂಗಲ್ ಫಾರ್ಮ್ ಮಾಡೋಕೆ 3 ಪಾಯಿಂಟ್ಸ್ ಬೇಕಾದ 3 10c3 ನಮ್ಮದು 120 ಬರುತ್ತೆ. ಬಟ್ ಅಲ್ಲಿ ಏನಿದೆ ನಮಗೆ 100 ಇದೆ. ರಾಂಗ್ ಇದೆ ಅಲ್ಲ? ಓಕೆ, ಸೊ ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಏನಿದೆ ನಮಗೆ? ನಂಬರ್ ಆಫ್ ಕಾರ್ಡ್ಸ್. ಓಕೆ, ಕಾರ್ಡ್ಸ್ ಫಾರ್ಮ್ ಮಾಡೋಕೆ ಎಷ್ಟು ಪಾಯಿಂಟ್ಸ್ ಬೇಕು? 2 ಪಾಯಿಂಟ್ಸ್ ಬೇಕು. ಅಂದರೆ ಟೋಟಲ್ ಕಾರ್ಡ್ಸ್ ಎಷ್ಟು ನಮಗೆ? 2 ಪಾಯಿಂಟ್ಸ್ ಇದಾವೆ, 2 ಪಾಯಿಂಟ್ಸ್ ಇದಾವೆ. 10c2. ಓಕೆ, 10c2 ಅಂದರೆ 10 - 2 ಫ್ಯಾಕ್ಟರಿಯಲ್ ಇಂಟು 9 into 8 ಫ್ಯಾಕ್ಟರಿಯಲ್ ಆಗುತ್ತೆ. 8 ಫ್ಯಾಕ್ಟರಿಯಲ್ ರೈಟ್ ಆಸ್ ಇಟ್ ಈಸ್. ಓಕೆ, ಸೊ ದಟ್ ಈಸ್ 10 ಅಂದರೆ 8 ಫ್ಯಾಕ್ಟರಿಯಲ್ ಆಗುತ್ತೆ ಅದನ್ನು. ಓಕೆ, 2 ಫ್ಯಾಕ್ಟರ್ ಅಂದರೆ 2. ಓಕೆ, ಸೊ ದಿಸ್ ಯು ಕ್ಯಾನ್ ಇಟ್ ಆಸ್ 10 into 9 into 8. ಓಕೆ, ಸೊ ನಾವು ಇದೇನಾಗುತ್ತೆ 8 ಫ್ಯಾಕ್ಟರಿಯಲ್ ಕ್ಯಾನ್ಸಲ್ ಮಾಡಿ. ಸೊ ನಮಗೆ ಏನು ಆನ್ಸರ್ ಬರ್ತಿಲ್ಲ, ದಟ್ ಈಸ್ ನಮಗೆ 45 ಬರ್ತಿದ್ದು. ಓಕೆ, ಇದು 45 ಬರ್ತಿದ್ದು ಏನು ಬರುತ್ತೆ ನಮಗೆ? 120 ಬರುತ್ತೆ. ಸೊ ನಮಗೆ ಸ್ಟೇಟ್ಮೆಂಟ್ 1 ಏನಾಗುತ್ತೆ ನಮಗೆ? ಫಾಲ್ಸ್ ಇದೆ. ಸ್ಟೇಟ್ಮೆಂಟ್ 2 ಕರೆಕ್ಟ್ ಆಗಿದೆ ನೋಡಿ. ಓಕೆ, ಸೊ ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ ನೋಡಿ. ನೆಕ್ಸ್ಟ್ ಕ್ವಶನ್ ಇಲ್ಲಿ ನೋಡಿ, KCT K ಮತ್ತು ಫೈ ಅನ್ನೋದು ಕಾನ್ಸ್ಟೆಂಟ್ ಹಂಗೆ ಒಳಗಿನ ಟರ್ಮ್ ಡಿಫ್ರೆನ್ಷಿಯಲ್ ಒಳಗೆ ಎಷ್ಟು ಅದಾವೆ? 6 ಟರ್ಮ್ಸ್ ಅದ. 6 ಟರ್ಮ್ಸ್ನ ಅಥವಾ 6 ಎಲಿಮೆಂಟ್ಸ್ನ ಡಿಫ್ರೆನ್ಷಿಯಲ್ ಎಷ್ಟಾಗುತ್ತೆ? ಅದು 6 ಫ್ಯಾಕ್ಟರ್. ಮತ್ತು ಯಾವ್ದಾರು ರಿಪೀಟ್ ಆಗ್ತಿದೆ ಯಾವುದು? ಸೊ ನಮಗೆ ರಿಪೀಟ್ ಆಗ್ತದೆ ಯಾವುದು? 2. ಸೊ ದಟ್ ಈಸ್ ನಮ್ಗೆ ಏನಾಗುತ್ತೆ? 760 / 2. ಸೊ ದಟ್ ಈಸ್ ಈಕ್ವಲ್ ಟು 360 ನೋಡಿ. ಸೊ ದಟ್ ಈಸ್ ಆಪ್ಷನ್ ಬಿ ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ಸೊ ನೆಕ್ಸ್ಟ್ ವಿಲ್ ಗೋ ಫಾರ್ ನೆಕ್ಸ್ಟ್ ಕ್ವಶನ್ ನೋಡಿ. ಕ್ವಶನ್ ನಂಬರ್ 49. ಓಕೆ, ಇದು ನೋಡಿ, ಇದು ಬೈನಾಮಿಯಲ್ ಥಿಯರಮ್ ಫಾರ್ಮ್ ಮಾಡಲಿ. ದಟ್ ಈಸ್ ಇನ್ ದ ಫಾರ್ಮ್ ಆಫ್ ದಟ್ ಈಸ್ x plus 1 to the power 3. ಓಕೆ, ನೆಕ್ಸ್ಟ್ ಅದೇ ಥರ ಇಯರ್ x plus 1 to the power 4 ಈ ಥರ ಬರುತ್ತೆ ನೋಡಿ. ಸೊ ನಮ್ಗೆ ಎಲ್ಲೆಲ್ಲಿ x ಇದೆ 2 ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿಲ್ ಗೆಟ್ ದಿ ಆನ್ಸರ್. ಓಕೆ, ಸೊ ಯಾವ ಆಪ್ಷನ್ ಕಟ್ ಆಗುತ್ತೆ? ಆಪ್ಷನ್ 3 ಇಸ್ ದಿ ಕಟ್ ಆನ್ಸರ್ ನೋಡಿ. ಓಕೆ, ಇದು ಇನ್ಸರ್ಟ್ 2 ನಂಬರ್ಸ್ ಬಿಟ್ವೀನ್, ಇದು ನೋಡಿ ಸೀಕ್ವೆನ್ಸ್ ಅಂಡ್ ಸೀರೀಸ್. ಇನ್ಸರ್ಟ್ 2 ನಂಬರ್ಸ್ ಬಿಟ್ವೀನ್ ಸೀಕ್ವೆನ್ಸ್ ಅಂಡ್ ಸೀರೀಸ್ ಅಂತಂದರೆ, ಸೊ ನಮ್ಗೆ ಏನು ಕೇಳಿದ ನಮಗೆ? ಸೊ ದಟ್ ಈಸ್ ಆಪ್ಷನ್ 2 ಇಸ್ ದಿ ಕರೆಕ್ಟ್ ಆನ್ಸರ್ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ನೆಕ್ಸ್ಟ್ ಕ್ವಶನ್. ಓಕೆ, ಇಲ್ಲಿ ನೋಡಿ, ಈಗ ಮ್ಯಾಟ್ರಿಸಸ್ ಬಂದು ನೋಡಿ, ಮ್ಯಾಟ್ರಿಸಸ್. ಓಕೆ, ನೀವು ಮ್ಯಾಟ್ರಿಸಸ್ ಮಾಡಿರ್ತೀರ ಈ ವರ್ಷ. ಓಕೆ, ನಾವು ಯು ಜಸ್ಟ್ ಸಿ. ಸೊ ನಮಗೆ ಎ ಮ್ಯಾಟ್ರಿಕ್ಸ್ ವಿಚ್ ಇಸ್ ನಾಟ್ ಎ ಸ್ಕ್ವೇರ್ ಮ್ಯಾಟ್ರಿಕ್ಸ್. ಸ್ಕ್ವೇರ್ ಮ್ಯಾಟ್ರಿಕ್ಸ್ ಅಂದರೆ ರೆಕ್ಟಾಂಗುಲರ್ ಮ್ಯಾಟ್ರಿಕ್ಸ್ ಆಗುತ್ತೆ, ಹೌದಾ?
ಸ್ಕ್ವೇರ್ ಅಂದರೆ ಇಲ್ಲಾಂದರೆ ರೆಕ್ಟ್ಯಾಂಗುಲರ್ ಆಗುತ್ತೆ. ನೆಕ್ಸ್ಟ್ ಎ ಮ್ಯಾಟ್ರಿಕ್ಸ್ ಸ್ಕ್ವೇರ್ ಮ್ಯಾಟ್ರಿಕ್ಸ್ ಎ ಡ್ಯಾಶ್ ಇಸ್ ಡಿ ಅಂದರೆ ನಮ್ಗೆ ಏನಾಗುತ್ತೆ, ನಮಗೆ ದಟ್ ಈಸ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್. ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಎ ಡಯಾಗ್ನಲ್ ಎಲಿಮೆಂಟ್ಸ್ ಆಫ್ ದಿ ಡಯಾಗ್ನಲ್ ಮ್ಯಾಟ್ರಿಕ್ಸ್ ಆರ್ ಸೇಮ್. ನಮ್ಗೆ ಏನಾಗುತ್ತೆ, ಡಯಾಗ್ನಲ್ ಎಲಿಮೆಂಟ್ಸ್ ಆಫ್ ಡಯಾಗ್ನಲ್ ಸ್ಕೇಲರ್ ಮ್ಯಾಟ್ರಿಕ್ಸ್. ಹೌದಾ ಸರ್, ದಟ್ ಈಸ್ ಸ್ಕೇಲರ್ ಮ್ಯಾಟ್ರಿಕ್ಸ್. ಓಕೆ, ದಟ್ ಈಸ್ ಬೋತ್ ಮ್ಯಾಟ್ರಿಕ್ಸ್ ವಿತ್ ವಿಚ್ ಬೋತ್ ಆರ್ ನಮ್ಗೆ ಏನಿದೆ, ನಮಗೆ ಬೋತ್ ಆರ್ ಏನಿದೆ ಸಿಮೆಟ್ರಿಕ್ ಅಂಡ್ ಸ್ಕ್ಯೂ ಸಿಮೆಟ್ರಿಕ್ ಅದ ಝೀರೋ ಮ್ಯಾಟ್ರಿಕ್ಸ್. ನಮ್ಗೆ ಯಾವ ಆಪ್ಷನ್ ಕಟ್ ಆಗುತ್ತೆ ನೋಡಿ, ಆಪ್ಷನ್ 3. ಆನ್ಸರ್ ಕೀ 3 ಇಸ್ ದ ಆಪ್ಷನ್ ಕಟ್ ನೋಡಿ. ಓಕೆ, ನೆಕ್ಸ್ಟ್ ನೋಡಿ ಅದೇ ಥರ. ಓಕೆ, ಸೊ ನಮಗೆ ಎ ಇಸ್ ನಾನ್ ಸಿಂಗ್ಯುಲರ್ ಮ್ಯಾಟ್ರಿಕ್ಸ್, ದೆನ್ ಎ ಇನ್ವರ್ಸ್ ಎಕ್ಸಿಸ್ಟ್ ಆಗುತ್ತೆ ಎಸ್ ಆಗುತ್ತೆ. ಬಿಕಾಸ್ ನಾನ್ ಸಿಂಗ್ಯುಲರ್ ಅಂದರೆ ಡಿಟರ್ಮೆಂಟ್ ಆಫ್ ಎ ನಾಟ್ ಈಕ್ವಲ್ ಟು 0 ಅಂತ, ಇದು ಕರೆಕ್ಟ್ ಇದೆ. ನೆಕ್ಸ್ಟ್ ಅದೇ ಥರ ಸ್ಟೇಟ್ಮೆಂಟ್ ನೋಡಿ, ಎ ಆ್ಯಂಡ್ ಬಿ ಆರ್ ಸಿಮೆಟ್ರಿಕ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್. ಸೊ ದಟ್ ಈಸ್ ಎ ಇಂಟು ಬಿ ಮೈನಸ್ ಬಿ ಇಂಟು ಎ ಇದೆ ನೋಡಿ. ಓಕೆ, ಇದೇನಾಗುತ್ತೆ ಸ್ಕ್ಯೂ ಸಿಮೆಟ್ರಿಕ್ ಆಗಿ ಆಗುತ್ತೆ. ಸೊ ಇಟ್ ಮೀನ್ಸ್ ನಮಗೆ ಫಸ್ಟ್ ಸ್ಟೇಟ್ಮೆಂಟ್ ಸೆಕೆಂಡ್ ಸ್ಟೇಟ್ಮೆಂಟ್ ಬೋತ್ ಏನಾಗುತ್ತೆ ಟ್ರೂ ಆಗುತ್ತೆ ನೋಡಿ. ಸೊ ಅದೇ ಅಲ್ಲ, ಸೊ ನಮಗೆ ಸ್ಟೇಟ್ಮೆಂಟ್ 1 ಮತ್ತು ಸ್ಟೇಟ್ಮೆಂಟ್ 2 ಕರೆಕ್ಟ್ ಇದೆ. ಓಕೆ, ವಿಚ್ ಆಪ್ಷನ್ ನೋಡಿ, ಆಪ್ಷನ್ 3 ಇಸ್ ದಿ ಕರೆಕ್ಟ್ ಆನ್ಸರ್ ನೋಡಿ. ಓಕೆ ಓಕೆ, ಈ ರೋ ಮ್ಯಾಟ್ರಿಕ್ಸ್ ನೋಡಿ, ರೋ ಮ್ಯಾಟ್ರಿಕ್ಸ್ ಎಷ್ಟು ಒಂದೇ ರೋ ಇರುತ್ತೆ, ಬಟ್ ಎಷ್ಟಾದ್ರೂ ಕಾಲಮ್ ಇರ್ಬೋದು. ಹೌದಾ, ಸೊ ವಿಚ್ ಮೀನ್ಸ್ ಆಪ್ಷನ್ 2 ಇಸ್ ದಿ ಕರೆಕ್ಟ್ ಆನ್ಸರ್. ಓಕೆ, ನೋ ಕ್ವಶನ್ ನಂಬರ್ 54 ನೋಡಿ, ಇದು ಈಸಿ ಇದೆ. ಓಕೆ, ಸೊ ಎಕ್ಸ್ ಮ್ಯಾಟ್ರಿಕ್ಸ್ ಏನಿದೆ, ಎಕ್ಸ್ ಮ್ಯಾಟ್ರಿಕ್ಸ್ ನಮಗೆ ಸಮಥಿಂಗ್ ಏನೋ ಇದೆ, ಝೆಡ್ ಮ್ಯಾಟ್ರಿಕ್ಸ್ ಸಮಥಿಂಗ್ ಏನೋ ಇದೆ. ಇವು ಎರಡು ನಮಗೆ ಆ್ಯಡ್ ಮಾಡ್ಬೇಕಂದ್ರೆ ಇವು ಎರಡು ನಮಗೆ ಆರ್ಡರ್ ಏನ್ಬೇಕು ಸೇಮ್ ಇರಬೇಕು. ಹೌದಾ, ಅಂದರೆ ಯಾವ್ದು ಆಪ್ಷನ್ ಆಗುತ್ತೆ ನೋಡಿ, ಆಪ್ಷನ್ 1 ಇಸ್ ದಿ ಕರೆಕ್ಟ್ ಆನ್ಸರ್ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್ ನೋಡಿ, ನೆಕ್ಸ್ಟ್ ಕ್ವಶನ್ ಏನು ಕೊಟ್ಟಿದ್ರೆ, ಓಕೆ ವಿಚ್ ಆಫ್ ದಿ ಫಾಲೋವಿಂಗ್ ಇಸ್ ಕರೆಕ್ಟ್. ಓಕೆ, ಇಲ್ಲಿ ನೋಡಿ ಇದು ಆಲ್ಮೋಸ್ಟ್ ರಾಂಗ್ ಆಗ್ತಿದೆ. ಡಿಟರ್ಮೆಂಟ್ ಇಸ್ ಎ ನಂಬರ್ ಅಸೋಸಿಯೇಟೆಡ್ ವಿತ್ ದ ಮ್ಯಾಟ್ರಿಕ್ಸ್. ಸೊ ಬಟ್ ಡಿಟರ್ಮೆಂಟ್ ಇಸ್ ಎ ನಂಬರ್ ಅಸೋಸಿಯೇಟೆಡ್ ವಿತ್ ದ ಓಕೆ ಸ್ಕ್ವಯರ್ ಮ್ಯಾಟ್ರಿಕ್ಸ್, ಅದು ಮೇನ್. ಓಕೆ, ಸುಮ್ಮನೆ ನಂಬರ್ ಅಸೋಸಿಯೇಟೆಡ್ ವಿತ್ ದ ಮ್ಯಾಟ್ರಿಕ್ಸ್ ಅಂದರೆ ತಪ್ಪಾಗುತ್ತೆ. ನಂಬರ್ ಅಸೋಸಿಯೇಟೆಡ್ ವಿತ್ ದ ಸ್ಕ್ವಯರ್ ಮ್ಯಾಟ್ರಿಕ್ಸ್. ಹೌದಾ, ಸೊ ದಟ್ ಈಸ್ ನೆಕ್ಸ್ಟ್ ನೋಡಿ ಏನು ಕೊಡುತ್ತೆ, ಎ ಆ್ಯಂಡ್ ಬಿ ಆರ್ ಇನ್ವರ್ಟಿಬಲ್ ಮ್ಯಾಟ್ರಿಕ್ಸ್ ಆಫ್ ಆರ್ಡರ್. ಓಕೆ, ಇಲ್ಲಿ ನೋಡಿ ಇದು ಯಾವ್ದು ಕರೆಕ್ಟ್ ಆಗುತ್ತೆ ನೋಡಿ, ಇದು ಕರೆಕ್ಟ್ ಇದೆ, ಇದು ಕರೆಕ್ಟ್ ಇದೆ, ಇವು ಆರ್ಡ್ರಲ್ಲಿ. ಓಕೆ, ಇವು ಆರ್ಡ್ರಲ್ಲಿ, ಬಟ್ ಇಲ್ಲಿ ನೋಡಿ ಡಿಟರ್ಮೆಂಟ್ ಬರಬೇಕಿತ್ತು. ಓಕೆ, ಡಿಟರ್ಮೆಂಟ್ ಬರಬೇಕು, ಡಿಟರ್ಮೆಂಟ್ ಇಲ್ಲ, ಅದಕ್ಕೋಸ್ಕರ ಆಪ್ಷನ್ ಎ ಈಸ್ ರಾಂಗ್. ಆಪ್ಷನ್ ಎ ಈಸ್ ರಾಂಗ್. ಓಕೆ, ಸೊ ನೆಕ್ಸ್ಟ್ ನೋಡಿ ಕ್ವಶನ್ ನಂಬರ್ 57. ಎ ಆ್ಯಂಡ್ ಬಿ ಆರ್ ಇನ್ವರ್ಸಿಬಲ್ ಸ್ಕ್ವೇರ್ ಮ್ಯಾಟ್ರಿಕ್ಸಸ್. ಓಕೆ, ಎ ಆ್ಯಂಡ್ ಬಿ ಆರ್ ಇನ್ವರ್ಟಿಬಲ್ ಸ್ಕ್ವೇರ್ ಮ್ಯಾಟ್ರಿಕ್ಸಸ್ ಆಫ್ ಆರ್ಡರ್ ಏನು. ಸೊ ಇದನ್ನು ಯಾವುದು ಫಾಲೋವಿಂಗ್ ಕರೆಕ್ಟ್ ಆಗುತ್ತೆ ನೋಡಿ, ಡಿಟರ್ಮೆಂಟ್ ಆಫ್ ಎ ಇಂಟು ಬಿ ದಟ್ ಇಸ್ ಗುಡ್ ಡಿಟರ್ಮೆಂಟ್ ಆಫ್ ಎ ಇಂಟು ಡಿಟರ್ಮೆಂಟ್ ಆಫ್ ಬಿ, ಡಿಟರ್ಮೆಂಟ್ ಆಫ್ ಕೆ ಇಂಟು ಎ ಇಸ್ ಗುಡ್ ಕೆ ನ ಹೊರಗೆ ತೊಗೊಂಡು ಡಿಟರ್ಮೆಂಟ್ ಆಫ್ ಕೆ ಟು ದಿ ಪವರ್ n-1 ಇಂಟು ಡಿಟರ್ಮೆಂಟ್ ಆಫ್ ಎ. ಅದೇ ಥರ ಬಟ್ ಇದು ನೋಡಿ, ಈಗ ಇದನ್ನು ಕರೆಕ್ಟ್ ಇದೆ. ಓಕೆ, ಸೊ ದಟ್ ಈಸ್ ಇದನ್ನು ಕರೆಕ್ಟ್ ಆಗುತ್ತೆ, ಡಿಟರ್ಮೆಂಟ್ ಆಫ್ ಎ ಡ್ಯಾಶ್ ವಿಚ್ ಇಸ್ ಆಲ್ಸೋ ಈಕ್ವಲ್ ಟು ನನಗೆ ಗೊತ್ತು ಡಿಟರ್ಮೆಂಟ್ ಆಫ್ ಎ. ಡಿಟರ್ಮೆಂಟ್ ಆಫ್ ಎ ಪ್ಲಸ್ ಡಿಟರ್ಮೆಂಟ್ ಆಫ್ ಬಿ ಅಂದರೆ ನಮ್ಗೆ ಏನು ಬರುತ್ತೆ, ನಮಗೆ ಆಪ್ಷನ್ ಇದು ರಾಂಗ್ ಆಗುತ್ತೆ ನೋಡಿ. ವಿಚ್ ಆಫ್ ದಿ ನಾಟ್ ಕರೆಕ್ಟ್ ಅಂತ ಹೇಳಿದ್ರೆ ದಟ್ ಈಸ್ ಆಪ್ಷನ್ 3 ಈಸ್ ನಾಟ್ ಕರೆಕ್ಟ್. ಓಕೆ, ನೆಕ್ಸ್ಟ್ ನೋಡಿ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡೋಣ. ಏರಿಯಾ ಆಫ್ ಟ್ರಯಾಂಗಲ್ ವಿತ್ ವರ್ಟೈಸಸ್. ಓಕೆ, ಏರಿಯಾ ಆಫ್ ಟ್ರಯಾಂಗಲ್ ನೋಡಿ, ವರ್ಟೈಸಸ್ ಯೂಸ್ ಮಾಡ್ಕೊಂಡು ಏರಿಯಾ ಆಫ್ ಟ್ರಯಾಂಗಲ್ ಕಂಡಿಡಿ ಅಂತ ಹೇಳಿದ್ರೆ. ಓಕೆ, ನಾವು ಸೊ ವಿ ನೋ ದ ಫಾರ್ಮುಲಾ ಹಾಫ್ ಆಫ್ ಡಿಟರ್ಮೆಂಟ್ ಆಫ್ x1 y1 1 x2 y2 1 z2 y2 1. ಓಕೆ, ಈ ಥರ ಇದೆ. ಹೌದು, ಆ ಥರ ಪ್ರಕಾರ ನಮ್ಗೆ ಏನೋ ಏರಿಯಾ ಬರುತ್ತೆ, ದಟ್ ಈಸ್ ಈಕ್ವಲ್ ಟು p/4 ಮಾಡಿ. ಓಕೆ ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 59 ನೋಡಿ. ಕ್ವಶನ್ ನಂಬರ್ ಯಾವ್ದು ಆಪ್ಷನ್ ಕರೆಕ್ಟ್, ಆಪ್ಷನ್ 3 122. ಕ್ವಶನ್ ನಂಬರ್ 59 ನೋಡಿ, ದ ಸಿಸ್ಟಮ್ ಆಫ್ ಈಕ್ವೇಷನ್ ಸೌಂಡ್. ಓಕೆ, ಸಾರಿ, ದ ಸಿಸ್ಟಮ್ ಆಫ್ ಈಕ್ವೇಷನ್ x + 2y ಇದೇನು ಬರುತ್ತೆ ನಮಗೆ. ಸೊ ನಮ್ಗೆ ಇಲ್ಲಿ ನೋಡಿ ದಟ್ ಈಸ್ a/b ಆ್ಯಂಡ್ a1/b1 c1 b2/c2 ನಮ್ಗೆ ಏನಾಗುತ್ತೆ, ಇವೆರಡು ಈಕ್ವಲ್ ಇಲ್ಲ ನೋಡಿ. ಸೊ ನಾವು ಹಿಯರ್ ಇಟ್ ಈಸ್ ಏನು ಇದೆ ನಮಗೆ 1/2 ವಿಚ್ ಇಸ್ ನಾಟ್ ಈಕ್ವಲ್ ಟು 2/3. ಓಕೆ, ಸೊ ದಟ್ ಈಸ್ ವೈ ಹ್ಯಾಸ್ ಯುನೀಕ್ ಸೊಲ್ಯೂಷನ್. ಯಾವ್ದಾಗುತ್ತೆ, ಆಪ್ಷನ್ 2 ಇಸ್ ದಿ ಕರೆಕ್ಟ್ ಆನ್ಸರ್ ನೋಡಿ. ಓಕೆ, ನೆಕ್ಸ್ಟ್ ಕ್ವಶನ್ ಸಾಲ್ವ್ ಮಾಡಿ. ಇದು ಲಾಸ್ಟ್ ಕ್ವಶನ್ ನೋಡಿ. ಲಾಸ್ಟ್ ಕ್ವಶನ್ ಅಂತ ಬಂದಾಗ ಎ ಮ್ಯಾಟ್ರಿಕ್ಸ್ ಬಿಡ್ತಾರೆ, ಬಿ ಮ್ಯಾಟ್ರಿಕ್ಸ್ ಬಿಡ್ತಾರೆ, ಸಿ ಸೊ ನಮಗೆ ಮಾಡ್ಲಸ್ ಆಫ್ ಎ ಮ್ಯಾಟ್ರಿಕ್ಸ್ ಪ್ಲಸ್ ಬಿ ಮ್ಯಾಟ್ರಿಕ್ಸ್ ಅಂದರೆ ಮಾಡ್ಲಸ್ ಆಫ್ ಎ ವೆಕ್ಟರ್ ಮೈನಸ್ ಬಿ ವೆಕ್ಟರ್. ಓಕೆ, ಇವೆರಡು ಈಕ್ವಲ್ ಆದಾಗ ದೆನ್ ಆಲ್ಫಾ ಪ್ಲಸ್ ಬೀಟಾ ಏನು ಬರ್ತದೆ ಅಂದರೆ ಆಪ್ಷನ್ 4 ಇಸ್ ದ ಕರೆಕ್ಟ್ ಆನ್ಸರ್. ಓಕೆ, ಇಷ್ಟು ನೋಡಿ, ಇಷ್ಟು ನೀವು ಕ್ವಶನ್ಸ್ನ ನೀಟಾಗಿ ಆರಾಮಾಗಿ ಇದನ್ನೆಲ್ಲ ಸಾಲ್ವ್ ಮಾಡಿಬಿಟ್ರೆ ನೀವು, ಅಥವಾ ಇವೆಲ್ಲ ಕ್ವಶನ್ಸ್ ಕರೆಕ್ಟಾಗಿ ಹಾಕಿದರೆ ನೀವು ಪಕ್ಕ 1000 ಒಳಗಡೆ ಬಂದೇ ಬರುತ್ತೆ. ಓಕೆ, 1000 ಇಲ್ಲ 5000 ಒಳಗಡೆ ಬರುತ್ತೆ. ಓಕೆ, ಸೊ ಅದಕ್ಕೋಸ್ಕರ ನೀವು ಚೆನ್ನಾಗಿ ನೋಡಿ ಏನು ನಿಮ್ಮ ಫ್ರೆಂಡ್ ಜೊತೆ ಶೇರ್ ಮಾಡಿ. ಓಕೆ, ಸೊ ನಿಮ್ದು ಆನ್ಸರ್ ಏನಂತೇಳಿ. ಓಕೆ, ಸೊ ಥ್ಯಾಂಕ್ ಯು.